ಸೂಪರು. ಆಕ್ಟಿಂಗ್ ಸೂಪರ್ ಆಗಿ ಮಾಡಿ, ಪ್ರೊಡ್ಯೂಸಿಂಗ್ ಸೂಪರ್ ಆಗಿ ಮಾಡಿದ್ದಾರೆ ನಮ್ಮ ಅಣ್ಣ ಉಮೇಶ್. ಸೂಪರ್. ಕಾಸರಹಳ್ಳಿ ಸಿನಿಮಾ, ಕಾಸರಹಳ್ಳಿ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ 25ನೇ ತಾರೀಕು, ಇವತ್ತು ರಿಲೀಸ್ ಆಗಿದೆ. ಸೊ ಪ್ರತಿಯೊಬ್ಬರು ಒಂದು ಥಿಯೇಟರ್ ನೋಡಿ. ಸಿನಿಮಾದಲ್ಲಿ ಮೈನ್ ಸಿನಿಮಾ ಕಾನ್ಸೆಪ್ಟ್, ಮೈನ್ ಮೆಸೇಜ್ ಏನಂದ್ರೆ ಸಿನಿಮಾ ಕಾಸರಹಳ್ಳಿ ಅನ್ನೋ ಒಂದು ಮೈನ್ ಕಾನ್ಸೆಪ್ಟ್ ಏನಂದ್ರೆ ಕುಡಿಯೋದ್ರಿಂದ ಎಷ್ಟು ಎಫೆಕ್ಟ್ ಆಗ್ತಿದೆ, ಏನೇನೆಲ್ಲ ಆಗ್ತಿದೆ, ಎಷ್ಟು ಜನ ಹೆಂಡತಿ ಮಕ್ಕಳು ಗರ್ಭದಿಂದ ಕುಡ್ಕೊಂಬರೋದ್ರಿಂದ ಏನೇನೋ ಅನುಭವಿಸ್ತಿದ್ದಾರೆ ಅನ್ನೋದನ್ನ ತುಂಬಾ ನೀಟಾಗಿ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಬಂದ್ಬಿಟ್ಟು ಕಾಸರಹಳ್ಳಿ ಸಿನಿಮಾನ ಥಿಯೇಟರ್ ನೋಡಿ. ನೀವು ಆಮೇಲೆ OTT ಬಂದ್ಮೇಲೆ, ಫೋನಲ್ಲಿ ಬಂದ್ಮೇಲೆ, ಆಮೇಲೆ ಎಲ್ಲ ನೋಡೋದಲ್ಲ, ಟಿವಿ ಬಂದ್ಮೇಲೆ ನೋಡೋದಲ್ಲ, ಥಿಯೇಟರ್ ಬಂದ್ಬಿಟ್ಟು ನಿಮ್ಮ ಪ್ರತಿಯೊಬ್ಬರಿಗೂ ಅದು ಇಲ್ಲಿ ತಟ್ಟುತ್ತೆ. ಕುಡಿಯೋದನ್ನ ನೀವೇ ಆಟೋಮೆಟಿಕ್ ಒಂದು ಮನಸ್ಸಿನಾನೆ ಒಂದು ಅಯ್ಯೋ ಬಿಟ್ಬಿಡೋಣ, ಇಲ್ಲ ಕಡಿಮೆ ಆದ್ರೂ ಮಾಡೋಣ ಅಂತ ಮೀಟಿಂಗ್ ಅನಿಸುತ್ತೆ. ದಯವಿಟ್ಟು ಬಂದ್ಬಿಟ್ಟು ಥಿಯೇಟರ್ಲಿ ಕಾಸರಹಳ್ಳಿ ಸಿನಿಮಾ ಪೊಲೀಸರ ಹತ್ರ ಇರುತ್ತೆ ಕಿನ್ನು, ಪೊಲೀಸರ ಹತ್ರ ಇರುತ್ತೆ ಕಿನ್ನು. ನಮ್ಮ ಕಾಸರಹಳ್ಳಿ ಸಿನಿಮಾಗೆ ನೇಹಾ ಅವರೇ ಹೀರೋ. ಇನ್ನು ನನಗೆ ಇವತ್ತಿನವರೆಗೂ ಎಕ್ಸಾಮಲ್ಲಿ ಬಂದಿಲ್ಲ ಮಾರ್ಕ್ಸ್ ಫುಲ್ಲು, ಮಾರ್ಕ್ಸ್ ಫುಲ್ಲು. ಆದರೆ ನಮ್ಮ ನೇಹಾ ಅವ್ರು ಮಾತ್ರ ಫುಲ್ಲು ಬ್ಯೂಟಿಫುಲ್ಲು. ಕಾಸರಹಳ್ಳಿ ಅನ್ನೋ ಸಿನಿಮಾ ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಎಣ್ಣೆ ಎಷ್ಟು ಎಫೆಕ್ಟ್ ಮಾಡುತ್ತೆ, ಎಷ್ಟು ಪ್ರಾಬ್ಲಮ್ ಮಾಡುತ್ತೆ ಅಂತ ಪ್ರತಿಯೊಬ್ಬರು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಹಳ್ಳಿಗಳೆಲ್ಲ ಎಣ್ಣೆಯಿಂದ ಏನೇನು ಎಫೆಕ್ಟ್ ಆಗ್ತಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ಕಾಸರಹಳ್ಳಿ ಸಿನಿಮಾ ಸಪೋರ್ಟ್ ಮಾಡಿ, ಕಾಸರಹಳ್ಳಿ ಸಿನಿಮಾ ನೋಡಿ. ಜೈ ಕನ್ನಡ, ಜೈ ಹಿಂದ್, ಜೈ ಕನ್ನಡ. ಒಳ್ಳೆ ಮೆಸೇಜ್ ಇದೆ. ಏನಾಗುತ್ತೆ ಲಾಸ್ಟ್ಗೆ ಒಂದು ಸಂಸಾರ ಯಾವ ಥರ ಅಂತ ಓಕೆ ಬಾಬಾ